ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದ್ಮೇಲೆ ಫೈರಿಂಗ್ ಆಗ್ತಾ ಇದೆ. ಇವಾಗಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗುತ್ತೆ ಬೆಳಗ್ಗೆ ಮುಂಚೆ 5 ಗಂಟೆಗೆ? ಇಲ್ಲ ತಲೆಗೆ ಕ್ಯಾಮ್ರಾ ಹಾಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಗೋಪ್ರೋ ಹಾಕೊಂಡು. ಇನ್ನು ಯೂಟ್ಯೂಬರ್ಸ್ ಅವರು ಸ್ವಾಮಿ ಎವಿಡೆನ್ಸ್ನ ಹಾಕಿ ಡೈರೆಕ್ಟಾಗಿ ಏನೊಂದು ಅಲ್ಲಿ ಎನ್ಕೌಂಟರ್ ಆಯಿತು, ಎನ್ಕೌಂಟರ್ ಸಿಕ್ಕಿದ ಎವಿಡೆನ್ಸ್ನ ಡೈರೆಕ್ಟಾಗಿ ತೊಗೊಂಡು ಮೀಡಿಯಾ ಮುಂದೆ ಇಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರೊಸೀಜರ್ ಅಂತ ಇದೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಕರ್ನಾಟಕ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರುವಂಥ ಒಂದು ಎನ್ಕೌಂಟರಲ್ಲಿ 3 ಜನ ಸತ್ತೋಗ್ತಾರೆ. ಒಬ್ಬರು ಬದುಕುಳಿದು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ. ಈ ಒಂದು ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಊರಿನ ಜನ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದ್ಗಡೆ ಬಂದು ತುಂಬಾ ಗಲಾಟೆ ಮಾಡ್ತಾರೆ. ಮೀಡಿಯಾದವ್ರು ಕೂಡ ಬರ್ತಾರೆ. ಮೀಡಿಯಾದವ್ರ ಮೈಕ್ ಹಿಡಿದಾಗ ಅವರೆಲ್ಲ ಒಂದೊಂದು ಹೇಳ್ತಾರೆ, ಇಲ್ಲ ನಮ್ಮವರೆಲ್ಲ ರೈತರು, ಇವರೆಲ್ಲ ಬೇಟೆ ಆಡೋರಲ್ಲ, ಇದೊಂದು ಫೇಕ್ ಎನ್ಕೌಂಟರ್ ಅಂತ. ಅದ್ರ ಜೊತೆಗೆ ನಮ್ಮವರೆಲ್ಲ ದನ ಹುಡ್ಕೋಕೆ ಅಂತ ಫಾರೆಸ್ಟಿಗೆ ಹೋಗಿದ್ದು. ಆ ಫಾರೆಸ್ಟಿಗೆ ಹೋದಾಗ ಇವರು ಸುಮ್ಮನೆ ಬಂದು ಫೈರಿಂಗ್ ಮಾಡಿದ್ದಾರೆ, ಅವ್ರನ್ನ ಸಾಯಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ನಾವಲ್ಲಿ ಪೆಟ್ರೋಲಿಂಗ್ ಅಂತ ಹೋದಾಗ ಅವ್ರು ನಮಗೆ ಗುಂಡು ಹಾರಿಸಿದ್ರು, ಅದಕ್ಕಾಗಿ ನಾವು ಉತ್ತರವಾಗಿ ಮತ್ತೆ ನಾವು ಗುಂಡು ಹಾರಿಸಿದ್ವಿ, ಅದಕ್ಕೆ 3 ಜನ ಸತ್ತೋದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಈ ಒಂದು ವಿಷಯ ಇಡೀ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ನ್ಯೂಸ್ ಚಾನಲ್ಗಳು ಕೂಡ ಎಷ್ಟೋ 4-5 ಜನರನ್ನ ಕರ್ಕೊಬಂದು ಡಿಬೇಟ್ ಮಾಡ್ತಾ ಇದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಿರೋದೆ, ಗೊತ್ತಿಲ್ಲ ಅನ್ನೋದಲ್ಲ. ಬಟ್ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಎಷ್ಟೋ ಜನರ ತಲೆಯಲ್ಲಿ ಅವ್ರವ್ರದೇ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಲ್ಲ ಈ ಎವಿಡೆನ್ಸ್ ಇಲ್ಲ, ಇಲ್ಲ ಇದು ಫೇಕ್ ಎನ್ಕೌಂಟರು, ಇಲ್ಲ ಅವರು ನಿಜವಾಗ್ಲೂ ಬೇಟೆ ಆಡಲಿಕ್ಕೆ ಹೋಗಿದ್ರು, ಇಲ್ಲ ಇವರೆಲ್ಲ ರೈತರು ಬೇಟೆ ಆಡಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದೊಂದೇ ಪ್ರಶ್ನೆ ಬರುತ್ತೆ. ಅವರವರಲ್ಲೇ ಒಂದೊಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಅವರದೇ ಒಂದು ಕಾನ್ಸ್ಪಿರಸಿ ಥಿಯರಿಲಿ ಆಲ್ರೆಡಿ ಯಾರು ಕ್ರಿಮಿನಲ್ಲು, ಇದು ಸುಳ್ಳೋ ಅಥವಾ ಇದು ಸತ್ಯನೋ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಕಾನ್ಸ್ಪಿರಸಿ ಥಿಯರಿ ಯಾವ್ದು ಏನಿದೆಯಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಬ್ಬರು ಪ್ರಶ್ನೆಗೂ ನಾನು ಇಲ್ಲಿ ಉತ್ತರ ಕೊಡಲುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ವೇಳೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆನ ಅಲ್ಲಿ ಕೇಳಿ, ಅದಕ್ಕೆ ನಾನು ಖಂಡಿತವಾಗೂ ನಿಮಗೆ ಉತ್ತರನ ಕೊಡ್ತೇನೆ. ಈಗ ಮೊದಲನೇದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳಿದ್ರು ನಿಮ್ಗೆ ಗೊತ್ತಿದೆ. ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಊರು ಜನ ಮತ್ತು ಅವ್ರ ಕುಟುಂಬದವರು ಜೊತೆಗೆ ಒಬ್ಬರು ಎಸ್ಕೇಪ್ ಆದಲ್ಲ, ಅವ್ರು ಕೊಟ್ಟಿದ್ದು ಗೊತ್ತಿದೆ ಅಲ್ಲ ನಿಮಗೆಲ್ಲ. ಸೊ ದನ ಹುಡ್ಕೋಕೆ ಹೋದ್ವಿ, ಅಲ್ಲಿ ಫೈರಿಂಗ್ ಆಯಿತು, ಇವೆಲ್ಲ ಅಂತ ಹೇಳಿದೆ. ಬಟ್ ನಂದೊಂದು ಥಾಟ್ ಇದೆ. ಈಗ ನಾವು ಹಳ್ಳಿಯವರು, ಹಳ್ಳಿ ಸೈಡೆಲ್ಲ ಏನು ಆಗಸ್ಟ್ 15 ಅಥವಾ ಜನವರಿ 26 ಈ ಥರ ಎಲ್ಲ ದಿನ ಏನಿರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ ಜಾಸ್ತಿ ಸಿಟಿಲಿ ಓಡಾಡಲ್ಲ, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟು ಫಾರೆಸ್ಟಲ್ಲಿ ಓಡಾಡಲ್ಲ. ಸೊ ಆವಾಗ ಕ್ರೈಮ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಕಳ್ಳತನ ಮಾಡೋದ್ರಲ್ಲಿ ಇದೇ ರೀತಿಯಾಗಿ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಈ 4 ಜನನು ಹಾಗೆ ಯೋಚನೆ ಮಾಡ್ಬೋದಲ್ಲ. ಆಗಸ್ಟ್ 15 ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೆಲ್ಲ ಬ್ಯುಸಿ ಇರ್ತದೆ. ಹಾಗೆ ಆ್ಯಂಟಿ ಪೋಚಿಂಗ್ ಸ್ಕ್ವಾಡ್ ಏನಿದೆಯಲ್ಲ ಅವರು ಕೂಡ ಸೊ ಡೀಪ್ ಫಾರೆಸ್ಟಲ್ಲಿ ಇದೆಲ್ಲ ಆಚೆ ಕಡೆ ಹೋಗಿರ್ತದೆ. ಮೇ ಬಿ ಆಗಸ್ಟ್ 15 ಧ್ವಜಾರೋಹಣ ಎಲ್ಲ ಇರುತ್ತೆ. ಸೊ ಅಲ್ಲಿ ಬರಲ್ಲ ಅವರು. ಇವತ್ತಿನ ದಿವಸ ನಾವು ಬೇಟೆ ಆಡಿದರೆ ಹೇಗೆ ಅಂತ ಅವ್ರು ಹಾಗೆ ಅಂದ್ಕೊಂಡು ಹೋಗಿರ್ಬೋದಲ್ಲ, ಚಾನ್ಸಸ್ ಇದೆ. ಸೊ ಇಲ್ಲಿ ಅವರು ದನ ಹಿಡಿಲಿಕ್ಕೆ ದನ ಹುಡ್ಕೋಕೆ ಹೋಗಿದ್ದದ, ಅಥವಾ ಇವರು ಮಾಡಿದ್ದ ರಿಯಲ್ ಎನ್ಕೌಂಟರ್ ಅಥವಾ ಫೇಕ್ ಎನ್ಕೌಂಟರ್. ಸೊ ಇಲ್ಲಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇದು ನನ್ನ ಥಾಟ್. ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ, ಇದು ಫೇಕ್ ಅನ್ನೋದಕ್ಕೆ. ಯಾಕಂದರೆ ಇದು ಇನ್ನೂ ರಿಪೋರ್ಟ್ ಬರಬೇಕು, ಆಯಿತಾ. FIR ಆಗಿದೆ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ, ಅಲ್ಲಿ ತನಕ ವೇಟ್ ಮಾಡೋಣ. ಇನ್ನು ಇವರ ಗ್ರಾಮಸ್ಥರು ಹೇಳೋದು ಏನಪ್ಪ ಅಂತ ಹೇಳಿದರೆ, ಒಂದು ವೇಳೆ ನಮ್ಮವರು ಬೇಟೆ ಆಡಲಿಕ್ಕೆ ಹೋಗಿದ್ದಾಗಿದ್ದರೆ, ಅವರು ನಮ್ಮವ್ರು ಗುಂಡು ಹೊಡೆದಿದ್ದೇ ಆಗಿದ್ದರೆ ಡಿಪಾರ್ಟ್ಮೆಂಟ್ ಅವರು ಕಾಲಿಗೆ ಗುಂಡು ಹೊಡಿಬೇಕಿತ್ತು. ಅದನ್ನು ಬಿಟ್ಟು ಅಥವಾ ಅವ್ರನ್ನ ಹಿಡಿದು ಸ್ಟೇಷನಿಗೆ ಹಾಕಬೇಕಿತ್ತು. ಸ್ಟೇಷನ್ಗೆ ಹಾಕಿ ಕಾನೂನಾತ್ಮಕವಾಗಿ ಏನು ಆ್ಯಕ್ಷನ್ ಇದೆ ಅದನ್ನು ತೊಗೋಬೇಕಿತ್ತು. ಇವರಿಗೆ ಸಾಯಿಸುವಂಥ ಪರ್ಮಿಷನ್ ಕೊಟ್ಟಿದ್ದು ಯಾರು? ಎನ್ಕೌಂಟರ್ ಮಾಡೋಕ್ಕೆ ಇವರಿಗೆ ಅಥಾರಿಟಿ ಎಲ್ಲಿದೆ? ಸೊ ಇದೆಲ್ಲ ಪ್ರಶ್ನೆಗೆ ಒಂದೇ ಸಲ ಉತ್ತರ ಕೊಡ್ತೇನೆ. ಮೊದಲನೇದಾಗಿ, ಈ ಕಾಲಿಗೆ ಗುಂಡು ಹೊಡಿಬೇಕು ಅಂತ ಹೇಳ್ತದಲ್ಲ, ಅದು ಯಾವ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹೊಡಿಬೇಕು ಇದು ಯಾರಿಗೂ ಗೊತ್ತಿಲ್ಲ, ಅಥವಾ ಯಾರೂ ಇದನ್ನ ತಿಳ್ಕೊಂಡೂ ಇಲ್ಲ. ಸಿನಿಮಾದಲ್ಲಿ ನೋಡ್ತಾರೆ, ಅದನ್ನು ನೋಡ್ಬಿಟ್ಟು ಇಲ್ಲಿ ಬಂದು ಎಲ್ಲ ಮಾತಾಡ್ತಾರೆ ಮೀಡಿಯಾದಲ್ಲಿ. ಮೊದಲನೇದಾಗಿ ಕ್ರಿಮಿನಲ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ, ಅವ್ರನ್ನ ಹಿಡಿಬೇಕು ಅಂದ್ಕೊಂಡಾಗ, ಅವ್ರು ಎಸ್ಕೇಪ್ ಆಗ್ತಾ ಇದ್ದಾಗ ಕಾಲಿಗೆ ಗುಂಡು ಹೊಡೆದು ಅವ್ರನ್ನ ಕ್ಯಾಪ್ಚರ್ ಮಾಡ್ತಾರೆ, ಹಿಡಿತಾರೆ. ಒಂದು ವೇಳೆ ಆ ಕ್ರಿಮಿನಲ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಜೀವಹಾನಿ ಮಾಡುವಂಥ ಏನೋ ಪ್ರಯತ್ನ ಮಾಡಿದಾಗ, ಆವಾಗ ಅವ್ರು ಕಾಲಿಗೆ ಗುರಿ ಇಟ್ಟು ಗುಂಡು ಹೊಡಿಬೇಕು ಅಂತ ಏನೂ ಇಲ್ಲ. ಸೊ ಅವರು ಗುಂಡು ಹಾರಿಸಿದ್ದಾರೆ, ಎಲ್ಲಿ ಯಾವ ಕಡೆಯಿಂದ ಬುಲೆಟ್ ಬಂತು ಆ ದಿಕ್ಕಿಗೆ ಗುಂಡು ಹಾರಿಸಿದ್ದಾರೆ, ಅವ್ರಿಗೆ ತಾಗಿದೆ. ಅದರಲ್ಲೂ ಕೂಡ ಅವ್ರು ಸ್ಪಷ್ಟನೆ ಕೊಟ್ಟಿದ್ದು, ನಾವು ಪ್ಯಾಲೆಟ್ ಗನ್ನನ್ನು ಯೂಸ್ ಮಾಡಿದ್ದೀವಿ. ಸೊ ಪ್ಯಾಲೆಟ್ ಗನ್ನಲ್ಲಿ ಬುಲೆಟು ಒಂದು ದಿಕ್ಕಿಗೆ ಹೋಗಲ್ಲ, ಅದು ಛಿದ್ರ ಆಗುತ್ತೆ. ಛಿದ್ರ ಆಗಿಬಿಟ್ಟು ಅದು ಬುಲೆಟ್ಸಿಂದ ಏನು ತುಣುಕಿದೆಯಲ್ಲ ಅದು ಎಲ್ಲ ಕಡೆ ತಾಗತ್ತೆ ಅಂತ. ಸೊ ಹಾಗಾಗಿ ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ತಾಗ್ಬಿಟ್ಟು ಅವ್ರು ಸತ್ತೋಗಿದ್ದಾರೆ. ಸೊ ಕಾಲಿಗೆ ಗುಂಡು ಹೊಡಿಲಿಕ್ಕೆ ಆಗಲ್ಲ. ಇನ್ನು ಸೆಕೆಂಡು, ಕಾಲಿಗೆ ಗುಂಡು ಹೊಡಿಬೇಕು ಅಂತಂದರೆ ಬೆಳಗಿನ ಜಾವ 5 ಗಂಟೆಗೆ ಆಗಿರೋದು. ಅಲ್ಲಿ ಅಷ್ಟು ಡೀಪ್ ಫಾರೆಸ್ಟಲ್ಲಿ ಬೆಳಕು ಹೇಗೆ ಬರುತ್ತೆ? ಸಾಧ್ಯನೇ ಇಲ್ಲ ಬೆಳಕು ಬರಲಿಕ್ಕೆ, ಆಯಿತಾ. ಗುಂಡು ಬಂದ ದಿಕ್ಕಿಗೆ ಇವರು ಫೈರ್ ಮಾಡಿರ್ತದೆ. ಒಂದು ಬಾಡಿ ಈ ಥರ ಇದೆ ಅನ್ನೋ ಏನೋ ಒಂದು ಶ್ಯಾಡೋ ಥರ ಕಾಣ್ಬೋದು, ನೆರಳು ಕಾಣ್ಬೋದು ಅಷ್ಟೇ ಬಿಟ್ಟರೆ ಇದು ಇಂಥವುದೇ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಈವನ್ನು 4ನೇ ವ್ಯಕ್ತಿ ಏನು ತಪ್ಪಿಸ್ಕೊಂಡು ಓಡೋಗಿದ್ದಲ್ಲ ಅವ್ರು ಹೇಳಿದ್ದು ಕೂಡ ಅದೇ ಟೈಮಿಂಗು. ಸೊ ಇಲ್ಲಿ ಟೈಮಿಂಗ್ ಕೂಡ ಮ್ಯಾಚ್ ಆಗುತ್ತೆ, ಕಾಲಿಗೆ ಗುಂಡು ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಪೋಸಿಟಿಂದ ಬುಲೆಟ್ ಬಂದಾಗ ಯಾವುದೇ ಒಬ್ಬ ಡಿಪಾರ್ಟ್ಮೆಂಟದಾಗಲಿ ಹೋಗಿ ಹಿಡಿಲಿಕ್ಕೆ ಅಷ್ಟೊಂದು ಪ್ರಯತ್ನ ಕೂಡ ಪಡಲ್ಲ. ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದ್ದು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. 3-4 ಜನ ಇದ್ದರೆ ಅಷ್ಟೊಂದು ರಿಸ್ಕ್ ತೊಗೊಂಡು ಅವ್ರನ್ನ ಹಿಡಿಲಿಕ್ಕೆ ಯಾಕೆ ಹೋಗ್ತದೆ, ಕರೆಕ್ಟಾ? ಸೊ ಇಲ್ಲಿ ಕಾಲಿಗೆ ಗುಂಡು ಹೊಡೆಯೋದಾಗಲಿ ಅವ್ರನ್ನ ಲೈವಾಗಿ ಕ್ಯಾಪ್ಚರ್ ಮಾಡೋದಾಗಲಿ ಅದು ಸಾಧ್ಯ ಇಲ್ಲ. ಇನ್ನೊಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಗುಂಡು ಹಾರಿಸೋ ಪರ್ಮಿಷನ್ ಆಗಲಿ ಅಥವಾ ಎನ್ಕೌಂಟರ್ ಮಾಡೋಂಥ ಪರ್ಮಿಷನ್ ಆಗಲಿ ಯಾರು ಕೊಟ್ಟಿದ್ದು ಅಂತ ಇದು ಎಲ್ರಿಗೂ ಪ್ರಶ್ನೆ ಇದೆಯಲ್ಲ. ಇದಕ್ಕೊಂದು ಚಿಕ್ಕ ಉತ್ತರ ಕೊಡ್ತೇನೆ ನಿಮಗೆ. ಏನಪ್ಪ ಅಂತ ಹೇಳಿದರೆ, ಸಿರ್ಸಿ ಅನ್ನೋ ಒಂದು ಊರು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಸಿರ್ಸಿ ಅಂತ ಇದೆ. ಅಲ್ಲೂ ಕೂಡ ತುಂಬ ದೊಡ್ಡ ಕಾಡಿದೆ, ಯಾಕಂದರೆ ಇದು ಮಲೆನಾಡು. ಅಲ್ಲಿ 1988ರಲ್ಲಿ ಅರವಿಂದ್ ಹೆಗಡೆ ಅನ್ನೋರ ಮೇಲೆ ಅಟ್ಯಾಕ್ ಆಗುತ್ತೆ. ಅವರು ಒಂದು ಟಿಂಬರ್ ಗಾಡಿನ ಹಿಡಿಲಿಕ್ಕೆ ಹೋಗಿರ್ತಾರೆ, ಫಾರೆಸ್ಟಿಂದ ಅದನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಅದನ್ನು ನೈಟ್ ಹಿಡಿಲಿಕ್ಕೆ ಹೋದಾಗ ಅವ್ರದ್ದು DFO ಅವರಿಗೆ ಒಂದು ರಿವಾಲ್ವರ್ ಕೊಟ್ಟಿರ್ತದೆ. ನೋಡು, ನಮಗೆ ಇದು ಪರ್ಮಿಷನ್ ಇಲ್ಲ ರಿವಾಲ್ವರ್ನ ಯೂಸ್ ಮಾಡಲಿಕ್ಕೆ, ನಾನು DFO, ನೀನು RFO, ನಿನಗೆ ಇದೊಂದು ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಒಂದು ಟಿಂಬರ್ ಏನು ಹಿಡಿಲಿಕ್ಕೆ ಹೋಗ್ತಾ ಇದ್ದೀರಾ, ಸೊ ಅದಕ್ಕಾಗಿ ಸೇಫ್ಟಿಗೆ ಇಟ್ಕೊಂಡಿದ್ದೀವಿ, ಬಟ್ ಇದನ್ನು ಯಾವತ್ತೂ ಬಳಸಬೇಡಿ ಅಂತ ಹೇಳಿಕೊಟ್ಟಿರ್ತಾರೆ, ಹೆದರಿಸ್ಲಿಕ್ಕೆ ಅಷ್ಟೇ. ಸೊ ಆದರೆ ಅವ್ರು ಪಾಪ ಬಳಸೋಕೆ ಆಗಲ್ಲ, ಅವ್ರನ್ನ ಹೊಡೆದು ಸಾಯಿಸ್ತಾರೆ. ಅರವಿಂದ್ ಹೆಗಡೆ ಅವ್ರನ್ನ ಹೊಡೆದು ಸಾಯಿಸ್ತಾರೆ. ಅದಾದಮೇಲೆ ಕಾನೂನು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಕೆಲವೊಂದು ಏನೊಂದು ಲಿಮಿಟ್ ಇಟ್ಕೊಂಡು ಇವರಿಗೆ ಗನ್ನನ್ನು ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಇವರ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಗೊತ್ತಾದಾಗ ಇವರಿಗೆ ಫೈರ್ ಮಾಡುವಂಥ ಪರ್ಮಿಷನ್ ಇದೆ. ಆವಾಗ ಕಾಲು ನೋಡಬೇಕು, ಕೈ ನೋಡಬೇಕು ಅನ್ನೋದಿಲ್ಲ. ಇವರಿಗೂ ಜೀವಕ್ಕೆ ಅಪಾಯ ಇದ್ದಾಗ ಇವರು ಬುಲೆಟನ್ನು ಫೈರ್ ಮಾಡ್ತಾರೆ. ಸೊ ಇದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಸ್ವಲ್ಪ ಜನ ಇವರೆಲ್ಲ ರೈತರು ಅನ್ನೋ ಒಂದು ಎಮೋಷ್ನಲ್ ಟಚ್ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ಇವರೆಲ್ಲ ರೈತರು, ಇವರೆಲ್ಲ ಈ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ರೈತರು ಅನ್ನೋ ಒಂದು ಎಮೋಷ್ನಲಿಂದ. ಸೊ ರೈತರ ಕಮ್ಯುನಿಟಿಗೆ ಇವ್ರನ್ನ ಸೇರಿಸಿ ಇವರು ಬೇಟೆ ಆಡೋದಿಲ್ಲ ಅಂತ ಹೇಳೋದು ಸುಳ್ಳು. ರೈತರು ಯಾರು ಬೇಟೆ ಆಡಲ್ವಾ? ಒಂದು ವೇಳೆ ಇವರು ಸತ್ತೋಗಿರೋ 3 ಜನ ಕೂಡ ಇವ್ರು ಯಾರು ಮಾಂಸ ತಿನ್ನೋದಲ್ಲ, ಇವರೆಲ್ಲ ಶುದ್ಧ ಶಾಕಾಹಾರಿಗಳು, ಸಸ್ಯ ತಿನ್ನೋದು, ಸಸ್ಯ ಪದಾರ್ಥಗಳನ್ನು ಮಾತ್ರ ತಿನ್ನೋದು ಅಂತ ಹೇಳಿದರೆ ಆವಾಗ ನಂಬೋದಿತ್ತು ಇವ್ರು ಬೇಟೆ ಆಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಸೊ ಇವ್ರು ಮಾಂಸ ತಿನ್ನೋ ಜನನೇ ಮಾಂಸ ತಿನ್ನೋದು, ಬೇಟೆ ಆಡ್ಲಿಕ್ಕೆ ಹೋಗಿರ್ಬೋದಲ್ಲ. ಆಮೇಲೆ ಇನ್ನೊಂದು ನಾನು ನೋಡಿರೋದು ಒಂದು TV ಚಾನಲಲ್ಲಿ ಅವ್ರು ಹೇಳಿದ್ದು, ಇವರೆಲ್ಲ ಪ್ರೊಫೆಷ್ನಲ್ಲು ಪೋಚರ್ಸ್ ಅಲ್ಲ, ಪ್ರೊಫೆಷ್ನಲ್ ಪೋಚರ್ಸ್ ಎಲ್ಲ ತಿಂಗಳಾನ್ಗಟ್ಟಲೆ ಫಾರೆಸ್ಟಲ್ಲೇ ಇರ್ತದೆ. ಸೊ ಪ್ರೊಫೆಷ್ನಲ್ ಪೋಚರ್ಸ್ ಅಂದರೆ ಏನು ಗೊತ್ತಾ? ಅವರು ಆ ಪ್ರಾಣಿನ ಬೇಟೆಯಾಡಿ ಅದರಿಂದ ಇನ್ಕಮ್ ಮಾಡುವಂಥ ಪ್ರಯತ್ನ ಪಡೋದು. ಈಗ ಆನೆ ದಂತ ತೆಗೆಯೋದು, ಹುಲಿ ಚರ್ಮ ಅಥವಾ ಜಿಂಕೆ ಚರ್ಮ, ಈ ಥರ ಅದು ಪ್ರೊಫೆಷ್ನಲ್ ಪೋಚರ್ಸು. ಇವರೆಲ್ಲ ಮಾಂಸದ ರುಚಿಗಾಗಿ ಒಂದು ದಿವ್ಸಕ್ಕೆ ಹೋದು ಬೇಟೆ ಆಡ್ಕೊಂಡು ತೊಗೊಬಂದು ತಿಂದು ಅಷ್ಟೇ, ಅದಕ್ಕಾಗಿ ಹೋದಂಥವ್ರು. ಅದಕ್ಕೆ ಹೋದಂಥ ಗ್ಯಾರಂಟಿಯಿಂದ ಹೇಳಲ್ಲ, ಬಟ್ ಪಾಸಿಬಿಲಿಟೀಸ್ ಇದೆ, ಅದಕ್ಕೆ ಹೋದವರು. ಸೊ ಪ್ರೊಫೆಷ್ನಲ್ ಪೋಚರ್ಸು ಆಗಲಿ ಅಥವಾ ಇವರಿಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಒಂದು ವಿಷಯದಲ್ಲಿ ತುಂಬ ಜನ ಯೂಟ್ಯೂಬರ್ಸು ಈ ಏನು ಎನ್ಕೌಂಟ್ರಲ್ಲಿ ಸತ್ತೋದಲ್ಲ, ಅವ್ರ ಮನೆಗೆ ಹೋಗಿ, ಅವ್ರ ಊರಿಗೆ ಹೋಗಿ, ಅವ್ರ ಜಾಗನ, ಅವ್ರ ಜಮೀನನ್ನು, ಅವ್ರು ಏನು ಮಾಡ್ತಿದ್ರು, ಹೈನುಗಾರಿಕೆ ಮಾಡ್ತಿದ್ರ ಅಥವಾ ಬೆಳೆ ಬೆಳೀತಾ ಇದ್ದ ಜಮೀನಲ್ಲಿ, ಇದನ್ನೆಲ್ಲ ತೋರಿಸ್ತಾ ಇದೆ. ಇದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಇದನ್ನೆಲ್ಲ ತೋರಿಸಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ? ಜಸ್ಟ್ TRPಗೋಸ್ಕರ ಇದನ್ನೆಲ್ಲ ತೋರಿಸೋದು. ಜನ ಇದನ್ನ ನೋಡ್ತಾ ಇದ್ದಾರೆ, ಇವಾಗ ಹೋಗಿ ವಿಡಿಯೋ ಮಾಡೋಣ, ಇದನ್ನು ತೋರಿಸೋಣ ಅಂತ. ಸೊ ತನಿಖೆ ನಡೀತಾ ಇದೆ, FIR ಆಗಿದೆ, FIR ಆಗಿ ಅದು ರಿಪೋರ್ಟ್ ಬರಬೇಕು. ರಿಪೋರ್ಟ್ ಆದಮೇಲೆ ಕೋರ್ಟಲ್ಲಿ ಅವರಿಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಯಾರ್ಯಾರು ಆಫೀಸರ್ ಇದ್ದಲ್ಲ ಅವರಿಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದ್ರ ಬದಲು ನೀವು ಹೋಗಿ ಇವ್ರ ಮನೆ ಹೀಗಿದೆ, ಇವ್ರು ಇವಾಗಷ್ಟೇ ಮನೆ ಕಟ್ಟಿದ್ದು, ಮನೆ ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆನೇ ತಿಳ್ಕೊಂಡ್ರು, ಇದನ್ನೆಲ್ಲ ಸಿಂಪತಿ ಕ್ರಿಯೇಟ್ ಮಾಡಿ ಈಗ ಯಾರನ್ನೋ ಒಬ್ಬನ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಪ್ಪು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಮೊದಲೇ ನಮ್ಮ ಜನ ಇಂಡಿಯನ್ಸೇ ಹಾಗೇನೆ ಎಮೋಷ್ನಲಿ ಟಚ್ ಆಗ್ತದೆ. ಈಗ 3 ಜನ ತಿಳ್ಕೊಂಡ್ರು, ಅವ್ರ ಫ್ಯಾಮಿಲಿಯವರು, ಇಲ್ಲ ನಮ್ಮ ಮಕ್ಕಳಿದ್ದಾರೆ, ನಮ್ಮ ಹೆಂಡತಿ ಇದ್ದಾರೆ, ಹೆಂಗೆ ನೋಡ್ಕೊಳ್ಳೋದು, ಸಂಸಾರ ಹೇಗೆ ನೋಡೋದು, ಹಾಗೆ ಹೀಗೆ ಅಂದಾಗ ಎಮೋಷ್ನಲಿ ಟಚ್ ಆಗಿ ಅವರು ಯೋಚನೆ ಮಾಡಲ್ಲ, ಏನಾಗಿರ್ಬೋದು ಅಂತ ಅವ್ರಿಗೆ ಯೋಚನೆ ಆಗಲ್ಲ. ಜಸ್ಟ್ ಸಿಂಪತಿ ಇಟ್ಕೊಂಡು, ಸೊ ಇವರೆಲ್ಲ ಒಳ್ಳೆಯವರು, ಇವರು ರೈತರು ಅಂದ ತಕ್ಷಣ ಒಳ್ಳೆಯವರು ಅಂತಲೇ ಬಂದುಬಿಡುತ್ತೆ ನಮ್ಮ ಎಲ್ಲ ಜನರು. ನಾನು ಎಲ್ಲ ರೈತರು ಕೆಟ್ಟವರು ಅಂತಲೂ ಹೇಳ್ತಾ ಇಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರು ಅಂತಲೂ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ಒಂದು ಎಮೋಷ್ನಲ್ ಟಚ್ ಕೊಡದೇನೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇನ್ನು ಎವಿಡೆನ್ಸ್ ಮೇನ್ ಆಗಿ ಇದೇ ಒಂದು ದೊಡ್ಡ ಟ್ವಿಸ್ಟು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎವಿಡೆನ್ಸ್ನ ಮೀಡಿಯಾ ಮುಂದೆ ಮತ್ತು ಏನು ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಎವಿಡೆನ್ಸಲ್ಲಿ ಏನೇನಿದೆ ಅಂತ ಹೇಳಿದರೆ, ಅವ್ರು ಹೋಗಿ ಆ ಒಂದು ಕ್ರೈಮ್ ಸೀನಾಗೆ ಹೋದಾಗ ಒಂದು 2 ಚೀಲ ಮಾಂಸ ಸಿಕ್ಕಿದೆ. ಅದು ಯಾವ ಮಾಂಸ ಅಂತ ಅವ್ರು ಜಿಂಕೆ ಮಾಂಸ ಅಂತ ಹೇಳಿದ್ದಾರೆ, ಬಟ್ ಅದು ರಿಪೋರ್ಟಲ್ಲಿ ಬರಬೇಕಿದೆ ಜಿಂಕೆದೇ ಮಾಂಸ ಅಥವಾ ಯಾವ ಪ್ರಾಣಿ ಮಾಂಸ ಅಂತ. ಇನ್ನು ಜೊತೆಗೆ 2 ಗನ್ ಇದೆ, ಹಾಗೆ ಚಾಕು ಇದೆ, ಆಮೇಲೆ ಒಂದು ಬ್ಯಾಗ್ ಇದೆ, ಅದ್ರ ಜೊತೆಗೆ ಒಂದು ಚಪ್ಪಲಿದೆ. ಈ ಚಪ್ಪಲೇ ದೊಡ್ಡ ಟ್ವಿಸ್ಟ್, ಹೊಸ ಚಪ್ಪಲು, ಅದ್ರ ಜೊತೆಗೆ ಅದು ಸ್ಟಿಕ್ಕರ್ ಕೂಡ ತೆಗೆದಿಲ್ಲ. ಸೊ ಇದು ಫೇಕ್ ಎವಿಡೆನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿರೋದು ಅಂತ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಇದನ್ನೇ ಸುದ್ದಿ ಮಾಡ್ತಾ ಇದ್ದಾರೆ. ಒಂದು ವಿಷಯ ಹೇಳಿ ಎಲ್ಲರೂ ನನಗೆ,
ಒಂದು ವೇಳೆ ಇವರಿಗೆ ಫೇಕ್ ಎವಿಡೆನ್ಸ್ ಇಡಬೇಕು ಅಂತಿದೆ, ಆ ಚಪ್ಪಲಿ ಇಟ್ಕೊಂಡು ಏನು ಎವಿಡೆನ್ಸ್ ಕೊಡ್ತಾ ಇರೋದು? ಈ ಚಪ್ಪಲನ್ನ ಹಾಕೋ ಬಂದಿದ್ದು ಅಂತಂದ್ರೆ ಅದು ಸತ್ತಿರೋದೇ ಚಪ್ಪಲಿ ತೊಗೊಂಡು ಇಡ್ಬೋದಲ್ಲ, ಹಳೆದೇನೆ. ಅದು ಹೊಸ ಚಪ್ಪಲಿನ ತೊಗೊಂಡು ಇಡಬೇಕು, ಇದನ್ನೇ ಎವಿಡೆನ್ಸ್ ಆಗಿ ಕ್ರಿಯೇಟ್ ಮಾಡಬೇಕು, ಫೇಕ್ ಆಗಿ ತೋರಿಸ್ಬೇಕು ಅಂತ ಏನಿದೆ? ಈಗ ಶಾಲೆಗೆ ಹೋಗದಿರೋನು ಕೂಡ ಒಂದು ಅರ್ಥ ಆಗುತ್ತೆ. ಈಗ ತಾವೊಂದು ಕೊಲೆ ಮಾಡಿದ ಮೇಲೆ ಅದಕ್ಕೊಂದು ಎವಿಡೆನ್ಸ್ನೆಲ್ಲ ನಾಶ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಾನೆ. ಯಾವ ಎವಿಡೆನ್ಸ್ ಸಿಗುತ್ತೆ, ಯಾವ ಎವಿಡೆನ್ಸ್ ಸಿಗಲ್ಲ, ಅದನ್ನು ಹೇಗೆ ತೆಗಿಬೇಕು ಅನ್ನೋದನ್ನ. ಹಾಗಿದ್ಮೇಲೆ ಇವರು ಎಕ್ಸಾಮ್ ಎಲ್ಲ ಬರೆದು ಡಿಪಾರ್ಟ್ಮೆಂಟಿಗೆ ಬಂದವರು ಒಂದು ಎನ್ಕೌಂಟರ್ ಆದಮೇಲೆ ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಹೊಸ ಚಪ್ಪಲ್ ತೊಗೊಬಂದು ಅಲ್ಲಿ ಎವಿಡೆನ್ಸ್ ಅಂತ ತೋರಿಸ್ತದ? ಅಷ್ಟು ದಡ್ರಿರ್ತದ? ಹಾಂ, ಪ್ರತಿಯೊಬ್ಬರಿಗೂ ತಲೆ ಅನ್ನೋದಿರುತ್ತಲ್ಲ. ಸೊ ಈ ಚಪ್ಪಲಿ ಅವು 4 ಜನದಲ್ಲಿ ಅದು ಒಬ್ಬರದ್ದಾಗಿರುತ್ತೆ, ಬ್ಯಾಗಲ್ಲಿ ಹಾಕೊಂಡು ಬಂದಿರಬಹುದು. ಅಥವಾ ಅದೇನಾಗಬೇಕು ಅಂತ ರಿಪೋರ್ಟಲ್ಲಿ ಬರಬೇಕಂದ್ರೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆಯಲ್ಲ ಅದರಲ್ಲಿ ಬರಬೇಕು. ಅದು ಬಿಟ್ಟು ನನ್ನ ಲೆಕ್ಕಾಚಾರದ ಪ್ರಕಾರ ಇದನ್ನು ಒಂದು ಎವಿಡೆನ್ಸ್ ಅಂತ ಅಥವಾ ಅಂಗಡಿಗೆ ಹೋಗ್ಬಿಟ್ಟು ತೊಗೊಬಂದು ಫೇಕ್ ಎವಿಡೆನ್ಸ್ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ತಪ್ಪನ್ನು ಯಾವುದೇ ಡಿಪಾರ್ಟ್ಮೆಂಟ್ ಅದು ಮಾಡಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದಂಥ ಮನುಷ್ಯ ಕೂಡ ಈ ತಪ್ಪನ್ನು ಮಾಡಲ್ಲ. ನೀವೆಲ್ಲ ಏನು ಯೋಚನೆ ಮಾಡ್ತೀರ ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಆ ಚಪ್ಪಲ್ನ ಯಾರು ತಾನೇ ಫೇಕ್ ಎವಿಡೆನ್ಸ್ ಅಂತ ಹೇಳಿಬಿಟ್ಟು ಅಂಗಡಿಯಿಂದ ತೊಗೊಬಂದು ಇಡ್ತಾರೆ, ಕರೆಕ್ಟ್ ತಾನೆ? ಸೊ ಇದು ಕೂಡ ಫೇಕ್ ಎವಿಡೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಫೇಕ್ ಎವಿಡೆನ್ಸ್ ಆದರೂ ಕೂಡ ಇದಂತೂ ಅಂಗಡಿಯಿಂದ ತೊಗೊಂಡು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಪ್ಲೇಸ್ ಮಾಡಿರೋದಂತೂ ಸಾಧ್ಯನೇ ಇಲ್ಲ. ಎನ್ಕೌಂಟರ್ ಆದಮೇಲೆ ಇವರು ಫ್ಯಾಮಿಲಿಯವರು ಮತ್ತು ಜನರೆಲ್ಲ ಸೇರಿಬಿಟ್ಟು ಕೇಸ್ ಕೂಡ ಹಾಕಿದ್ದಾರೆ, FIR ದಾಖಲಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಎನ್ಕ್ವೈರಿ ಕೂಡ ನಡೀತಾ ಇದೆ. ಹಾಗೆ ಎವಿಡೆನ್ಸ್ ಎಲ್ಲ ವ್ಯಾಲಿಡೇಟ್ ಕೂಡ ಆಗ್ತಾ ಇದೆ, ಎವಿಡೆನ್ಸ್ ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಸೊ ಅಲ್ಲಿವರೆಗೂ ಯಾವುದೇ ಜನರು ಇದು ಹೀಗೆ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ತಪ್ಪು ಅಂತ ಗೂಬೆ ಕೂರಿಸ್ಬೇಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾಡನ್ನು ಉಳಿಸೋಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಈಗ ನಾವೇನೇ ಅವ್ರ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಅವ್ರಿಗೆ ಹೇಗನ್ಸುತ್ತೆ? ಮುಂದೊಂದು ದಿನ ನಿಜವಾಗ್ಲೂ ಪೋಚಸ್ ಬಂದಾಗಲೂ ಕೂಡ ಅವ್ರು ಕಣ್ಣು ಮುಚ್ಕೊಂಡು ಕೂತ್ಕೋತಾರೆ. ಯಾಕಂತ ಹೇಳಿದ್ರೆ ನಾವು ಮಾಡಿದ ಕೆಲಸಕ್ಕೆ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಮಾಡೋ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಖ್ಯಾತೆ ತೆಗಿತಾರೆ, ಇದು ಹೀಗೆ ಆಗಿದೆ, ಹಾಗೆ ಆಗಿದೆ. ಅಥವಾ ಕೋರ್ಟಿಂದಾಗಲಿ ಡಿಸಿಷನ್ ಬರೋಕ್ಕಿಂತ ಮುಂಚೆನೇ ಈ ಜನಗಳೇ ಡಿಸೈಡ್ ಮಾಡಿಬಿಡ್ತಾರೆ. ನ್ಯೂಸ್ ಚಾನಲ್ಗಳೇ ನಮ್ಮನ್ನು ಕ್ರಿಮಿನಲ್ ಅಂತ ಹೇಳಿ ತೋರಿಸ್ತಾರೆ. ಸೊ ನಾವು ಯಾಕೆ ಇಷ್ಟೊಂದು ಕಷ್ಟ ಬಿಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಅನಿಸ್ಬೋದು. ಸೊ ಮುಂದೆ ಅವ್ರು ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಅವ್ರ ಕೈ ಬೆರಳನ್ನು ತೋರಿಸಿ ಹೇಳೋಕ್ಕಿಂತ ಮುಂಚೆ ವೇಟ್ ಮಾಡೋಣ. ಹಾಗೆಯೇ ಈ ಒಂದು ಕೇಸಲ್ಲಿ ಕೂಡ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬರಬೇಕು. ಆ ರಿಪೋರ್ಟ್ ಯಾವುದು ಅಂತ ನಿಮ್ಗೆ ಹೇಳ್ತೇನೆ. ಆ ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೇನೆ. ಮೊದಲನೇದಾಗಿ ಬ್ಯಾಲಿಸ್ಟಿಕ್ ರಿಪೋರ್ಟ್ ಅಂತ. ಈ ಗನ್ನು ಯಾವುದೇ ಒಂದು ಕ್ರೈಮಲ್ಲಿ ಗನ್ ಯೂಸ್ ಆದಾಗ ಆ ಗನ್ನಿಂದ ಬುಲೆಟ್ ಫೈರ್ ಆಗಿದ್ದು ನಿಜನಾ ಅಂತ ಒಂದು ಚೆಕ್ ಮಾಡ್ತಾರೆ. ಎಷ್ಟು ಬುಲೆಟ್ ಫೈರ್ ಆಗಿದೆ ಆ ಸಂದರ್ಭದಲ್ಲಿ ಅಂತ ಕೂಡ ಚೆಕ್ ಮಾಡ್ತಾರೆ. ಆ ಬುಲೆಟು ಇದೇ ಗನ್ನಿಂದನೇ ಫೈರ್ ಆಗಿದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ. ಸೊ ಈ ಒಂದು ಬ್ಯಾಲಿಸ್ಟಿಕ್ ರಿಪೋರ್ಟು ಆ ಗನ್ನಿನ ಬಗ್ಗೆ ತೋರಿಸುತ್ತೆ. ಒಂದು ವೇಳೆ ಅವರು ಆಲ್ರೆಡಿ ಆ ಗನ್ನಿಂದ ಫೈರ್ ಮಾಡಿದರೆ ಅದನ್ನು ಕೂಡ ತೋರಿಸುತ್ತೆ. ಅದ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ ಹಾಗೇನೆ ಅವ್ರ ಮೇಲೆ ಕೂಡ ಫೈರ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅವ್ರ ಮೇಲೆ ಫೈರ್ ಆಗಿದೆಯೋ ಇಲ್ವೋ ಅಂತ ಕೂಡ ಆ ಬ್ಯಾಲಿಸ್ಟಿಕ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸೊ ಈ ಬ್ಯಾಲಿಸ್ಟಿಕ್ ರಿಪೋರ್ಟಿಂದ ಏನು ಗೊತ್ತಾಗುತ್ತೆ ಅಂದರೆ ಆ ದಿನ ಆ ಗನ್ನನ್ನು ಯೂಸ್ ಮಾಡಿದರೋ ಇಲ್ವೋ ಅನ್ನೋದನ್ನ ಖಂಡಿತ ಕಂಡುಹಿಡಿಬೋದು. ಇನ್ನು ಸೆಕೆಂಡು ಫೊರೆನ್ಸಿಕ್ ರಿಪೋರ್ಟು, ಮತ್ತೊಂದು ಅಟಾಪ್ಸಿ ರಿಪೋರ್ಟ್. ಈ ಮಾಂಸ ಸಿಕ್ಕಿದೆ ಅಂತ ಹೇಳಿದಲ್ಲ, ಆ ಮಾಂಸದ್ದು ಫೊರೆನ್ಸಿಕ್ ರಿಪೋರ್ಟ್ ಆಗುತ್ತೆ. ಸೊ ಈ ಮಾಂಸ ಯಾವ ಪ್ರಾಣಿದು, ಎಷ್ಟು ದಿವಸದ ಹಿಂದೆ ಕಡ್ದಿರೋದು, ಸೊ ಇದನ್ನು ಮಾರ್ಕೆಟಿಂದನೇ ತಂದ ಅಥವಾ ಇದು ಕಾಡು ಪ್ರಾಣಿದೆ ಮಾಂಸನ ಅಂತ ಕಂಡುಹಿಡಿತಾರೆ. ಹಾಗೆಯೇ ಅಟಾಪ್ಸಿಲ್ ಕೂಡ ಇದೇ ಒಂದು ವಿಷಯದ ಗೊತ್ತಾಗುತ್ತೆ. ಎಷ್ಟು ದಿವಸದ ಹಿಂದೆ ಸಾಯಿಸಿರೋದು ಅಥವಾ ಈ ಮಾಂಸ ಎಷ್ಟು kg ಇದೆ, ಯಾವ ಪ್ರಾಣಿಗೆ ಸಂಬಂಧಪಟ್ಟಿದ್ದು, ಏನು ಎತ್ತ ಎಲ್ಲ, ಆಮೇಲೆ ಇದು ಮೇಲೋ ಫೀಮೇಲೋ ಇದೆಲ್ಲ ರಿಪೋರ್ಟು ಗೊತ್ತಾಗುತ್ತೆ. ಸೊ ಇದು ಕೂಡ ಇನ್ನೂ ಪೆಂಡಿಂಗ್ ಇದೆ, ಇದು ಕೂಡ ಬಂದಿಲ್ಲ. ಸೊ ಅಲ್ಲಿಗಿಂತ ಮುಂಚೆನೇ ನಾವು ಡಿಸೈಡ್ ಆಗೋದು ಬೇಡ. ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಈ ಮೀಟ್ ಕೂಡ ಅವರೇ ತಗೊಂಡು ಪ್ಲೇಸ್ ಮಾಡಿದ್ದಾರೆ, 3 ದಿವಸದ ಮುಂಚೆನೇ ಇವರು ಇದನ್ನ ತೋರಿಸ್ಬೋದಿತ್ತು, ಆದರೆ ಎನ್ಕೌಂಟರ್ ಆಗಿ 3 ದಿವಸ ಆದಮೇಲೆ ಇದನ್ನ ಎವಿಡೆನ್ಸ್ ಅಂತ ಯಾಕೆ ತೋರಿಸ್ತಾ ಇದೆ ಅಂತ. ಸ್ವಾಮಿ, ಎವಿಡೆನ್ಸ್ನ ಹಾಗೆ ಡೈರೆಕ್ಟಾಗಿ ಏನೊಂದು ಅಲ್ಲಿ ಎನ್ಕೌಂಟರ್ ಆಯಿತು, ಎನ್ಕೌಂಟರ್ ಸಿಕ್ಕಿದ ಎವಿಡೆನ್ಸ್ನ ಡೈರೆಕ್ಟಾಗಿ ತೊಗೊಂಡು ಮೀಡಿಯಾ ಮುಂದೆ ಇಡ್ಲಿಕ್ಕಾಗಲ್ಲ. ಅದಕ್ಕೆ ಪ್ರೊಸೀಜರ್ ಅಂತ ಇದೆ. ಎವಿಡೆನ್ಸ್ನೆಲ್ಲ ನಿಮಗೆಲ್ಲ ನೀವು ಕೇಳಿದ ತಕ್ಷಣ ಕೊಡಲಿಕ್ಕೂ ಆಗಲ್ಲ. ಇನ್ನು ಕೆಲವೊಬ್ರು ಯಾರು ಹೇಳ್ತಾ ಇದ್ದಪ್ಪ, ಇದನ್ನು ವಿಡಿಯೋ ಮಾಡಿದ್ದಾರಾ? ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಫೈರಿಂಗ್ ಆಗ್ತಾ ಇದೆ, ಇವಾಗಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗುತ್ತಾ ಬೆಳಗ್ಗೆ ಮುಂಚೆ 5 ಗಂಟೆಗೆ? ಇಲ್ಲ ತಲೆಗೆ ಕ್ಯಾಮ್ರಾ ಹಾಕೊಂಡು ಹೋಗ್ಲಿಕ್ಕೆ ಆಗುತ್ತಾ, ಗೋಪುರ ಹಾಕೊಂಡು? ಇನ್ನು ಯೂಟ್ಯೂಬರ್ಸ್ ಅವರು ದನ ಹುಡುಕಕ್ಕೆ ಹೋಗೋದ್ರೆ ವಿಡಿಯೋ ಇಲ್ಲಿದೆ ತೋರಿಸಿ ಅಂತ ತೋರಿಸ್ಬೇಕಲ್ಲ ಅವ್ರನ್ನೂ. ಇಲ್ಲ ನಾವು ಇವತ್ತು ದನ ಹುಡುಕೋಕ್ಕೆ ಕಾಡಿಗೆ ಬಂದಿದ್ದೇವೆ ಅಂತ ವಿಡಿಯೋ ಮಾಡಬೇಕಿತ್ತಲ್ಲ ಅವ್ರನ್ನೂ, ಯಾಕೆ ಮಾಡಿಲ್ಲ? ಅದನ್ನು ಯಾಕೆ ಕೇಳ್ತಾ ಇಲ್ಲ? ಒಂದು ಸೈಡ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ವಿಡಿಯೋ ಕೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಪೋಚಸ್ ಅಂತ ವಿಡಿಯೋ ಕೇಳಿ ಅಲ್ಲೇ ಕೇಳ್ತಿಲ್ಲ, ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡು? ಸೊ ಈ 2 ರಿಪೋರ್ಟ್ ಹೇಳಿದೆ, ಒಂದು ಬ್ಯಾಲಿಸ್ಟಿಕ್ ರಿಪೋರ್ಟು, ಮತ್ತೊಂದು ಫಾರೆನ್ಸಿಕ್ ಮತ್ತು ಅಟಾಪ್ಸಿ ರಿಪೋರ್ಟು. ಇನ್ನು ಟೆಕ್ನಿಕಲ್ ರಿಪೋರ್ಟ್, ಮೊಬೈಲ್ ಲೊಕೇಶನ್ಸ್ ಎಲ್ಲಿದೆ ಅನ್ನೋದನ್ನ ಕಂಡುಹಿಡಿತದೆ. ಸೊ ಈ 3 ಜನ ಇವಾಗ ಮೊಬೈಲ್ ಎಲ್ಲದತ್ತು ಇದ್ದಿರುತ್ತೆ. ಈ 4 ಜನ ಏನು ಫಾರೆಸ್ಟಿಗೆ ಹೋದಲ್ಲ
ಅವ್ರದ್ದು ಮೊಬೈಲ್ ಲೊಕೇಶನ್ ಎಲ್ಲಿತ್ತು, ಯಾವ ಏರಿಯಾದಲ್ಲಿತ್ತು, ಅವರು 5 ಕಿಲೋಮೀಟ್ರು ಒಳಗಡೆ ಫಾರೆಸ್ಟಲ್ಲೇ ಇದ್ದ, ಅಥವಾ ಅವ್ರನ್ನ ಯಾರೋ ಕರ್ಕೊಂಡು ಬಂದ, ಅವ್ರು ಕರ್ಕೊಂಡು ಬರ್ತಾ ಇನ್ ಕೇಸ್ ಫಾರೆಸ್ಟ್ ಆಫೀಸರೇ ಅವ್ರನ್ನ ಕರ್ಕೊಂಡು ಬಂದರೆ ಅವ್ರಿಬ್ಬರು ಲೊಕೇಶನ್ ಒಟ್ಟಿಗೆ ಇರುತ್ತಲ್ಲ, ಪೋಚರ್ಸ್ದು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರದ್ದು ಲೊಕೇಶನ್ ಒಟ್ಟಿಗೆ ಇರಬೇಕಾಯಿತು. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರೋದು ನಮ್ಮ ಕಡೆಯವರಿಗೂ ಒಬ್ಬರಿಗೆ ಇಂಜುರಿ ಆಗಿದೆ ಅಂತ. ಸೊ ಈಗ ಈ ಇಂಜುರಿ ಕೂಡ ಒಂದು ಎವಿಡೆನ್ಸ್ ಇದ್ದಂಗೆ, ಇವರಿಗೂ ಇಂಜುರಿ ಆಗಿದೆಯಾ, ಯಾವ ರೀತಿ ಅದು ಇಂಜುರಿ ಆಗಿದೆ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ರಿಪೋರ್ಟ್ ಬರುತ್ತೆ, ಅದಾದಮೇಲೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಇವ್ರ ಮೇಲೆ ಎನ್ಕ್ವೈರಿ ಆಗುತ್ತೆ. ಇದನ್ನೆಲ್ಲ ಬಿಟ್ಟು ನಮ್ಮಲ್ಲೇ ನಾವೇ ಡಿಸೈಡ್ ಆಗಿಬಿಟ್ಟು ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಬೇಕು ಅಂತ ಮಾಡಿದ್ದು ಅಂತ. ಒಂದು ವೇಳೆ ಬೇಕು ಅಂತ ಮಾಡಿದ್ದು ಅಂತಲೇ ಇಟ್ಕೊಳ್ಳಿ, ಪ್ರಯೋಜನ ಏನು ಅವರಿಗೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಏನಾದರೂ ಲಕ್ಷಗಟ್ಟಲೆ ದುಡ್ಡು ಸಿಗತ್ತಾ, ಇಲ್ಲ ಕೋಟಿಗಟ್ಟಲೆ ದುಡ್ಡು ಸಿಗತ್ತಾ, ಏನು ಸಿಗತ್ತೆ ಅವರಿಗೆ? ಅಥವಾ ಕೋಚಸ್ನ ಇದು ಎನ್ಕೌಂಟರ್ ಮಾಡಿದ್ದು ಅಂತ ಹೇಳಿ ಪ್ರಮೋಷನ್ ಹೈ ಲೆವೆಲ್ ಸಿಗತ್ತಾ? ಅದಕ್ಕೋಸ್ಕರ 3 ಜನನ ಕೊಲೆ ಮಾಡ್ತಾರೆ. ಸಿಂಪಲ್ ಥಿಯರಿ, ಏನಕ್ಕೆ ಮಾಡ್ತಾರೆ? ಇನ್ನು ಯಾರೋ ಒಬ್ರು ಹೇಳ್ತಾ ಇದ್ರು, ಇಲ್ಲ ಈ ಪೋಚಸ್ಸು ಮತ್ತು ಇವ್ರ ಮಧ್ಯೆ ಮೊದಲಿಂದ ವ್ಯವಹಾರ ಇತ್ತು, ಇಂತಿಷ್ಟು ಕೊಡ್ತೀವಿ ಅಂತ. ಸ್ವಾಮಿ ಅವರು ಯಾವತ್ತೂ ಪೋಚಸ್ ಎಲ್ಲ ಅಂತ ಅವರು ಏನು ರಿಲೇಟಿವ್ಸು ಮತ್ತು ಊರಿನ ಜನ ಹೇಳಿದ ಮೇಲೆ ಅವ್ರಿಬ್ಬರ ಮಧ್ಯೆ ಏನು ವ್ಯವಹಾರ ಇರುತ್ತೆ? ಹಂಗೆ ವ್ಯವಹಾರ ಇದೆ ಅಂತ ನೀವು ಒಪ್ಕೊಂಡಾದ್ಮೇಲೆ ಅವ್ರು ಪೋಚಸ್ ಅಂತ ಒಪ್ಕೊಂಡಂಗೆ ಆಯ್ತಲ್ವಾ? ಹಾಂ, ಅವ್ರೇನೂ ದುಡ್ಡು ಕೊಟ್ಟಿಲ್ಲ, ಅವ್ರ ಮಧ್ಯೆ ಏನೋ ವ್ಯವಹಾರ ಆಗಿತ್ತಲ್ಲ, ಅದು ಇದ್ದ ಹಾಗೆ ಇವ್ರು ನಡ್ಕೊಂಡಿಲ್ಲ, ಅದಕ್ಕೆ ಇವ್ರನ್ನ ಕಾಡಿಗೆ ಹಾಕೊಂಡಿದ್ದು ಬೇಟೆ ಎನ್ಕೌಂಟರ್ ಮಾಡಿದ್ದು ಅಂತ ಹೇಳಿದರೆ ನೀವೇ ಒಪ್ಕೊಂಡಂಗೆ ಆಯ್ತಲ್ಲ ಅದು ಪೋಚಸ್ ಅಂತ. ಸೊ ಈ ಒಂದು ಕೇಸಲ್ಲಿ ನಡೆದಿದ್ದಿಷ್ಟೇ. ಯಾವುದು ಸರಿ ಯಾವುದು ಸುಳ್ಳು ಅಂತ ಹೇಳೋಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದ ಸಾಕ್ಷಿ ಇಲ್ಲ. ಹಾಗೆಯೇ ನಾವು ಆ ಕಾಡು ಒಳಗಡೆ ಹೋಗಿ ನೋಡಿಲ್ಲ. ಇನ್ನು ಎಸ್ಕೇಪ್ ಆದವನು ಇವನು ನಿಜ ಹೇಳ್ತಾ ಇದ್ದಾನೆ ಅಂತ ಹೇಳೋದಾದರೆ, ಯಾರು ತಾನೇ ನಾವು ಬೇಟೆ ಆಡೋಕ್ಕೆ ಹೋಗಿದ್ದು ಅಂತ ನಿಜ ಒಪ್ಕೋತಾರೆ? ಅವ್ನು ಹೇಳ್ತಿರೋದು ನಿಜ ಅಂತ ಹೇಳಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಿರೋದು ನಿಜ ಇರ್ಬೋದಲ್ಲ. ಎರಡೂ ಥರದಿಂದ ಯೋಚನೆ ಮಾಡಿ. ಯಾವತ್ತೂ ನಾವು ಒಂದೇ ಥರದಿಂದ ಯಾಕೆ ಯೋಚನೆ ಮಾಡೋದು? ಇಲ್ಲಿ ಇರೋಂಥ ಎಷ್ಟೊಂದು ಜನ ಒಂದು ಸೈಡಿಂದ ಮಾತ್ರ ಕಥೆನ ಕೇಳಿಬಿಟ್ಟು ಅದನ್ನೇ ಡಿಸೈಡ್ ಆಗ್ತಾರೆ. ಸೊ ನೀವು ಎಷ್ಟೋ ಜನ ಈ ವಿಡಿಯೋ ರೆಕಾರ್ಡಿಂಗ್ ಇಡಬೇಕಿತ್ತು, ವಿಡಿಯೋ ಮಾಡಬೇಕಿತ್ತು ಫಾರೆಸ್ಟ್ ಅವರು ಅಂತ ಕೇಳೋದು, ಆ ಕಾಡಲ್ಲಿ ದನ ಹುಡ್ಕೋಕೆ ಹೋದಲ್ಲ ಅವರು ವಿಡಿಯೋ ಮಾಡಬೇಕಿತ್ತಲ್ಲ, ಆ ವಿಡಿಯೋದ್ರೆ ಕ್ಲಿಯರಾಗಿ ಗೊತ್ತಾಗಿರೋದು ಅವರು ದನ ಹುಡ್ಕೋಕ್ಕೆ ಹೋಗಿದ್ದು ಅಂತ. ಸೊ ರಿಪೋರ್ಟ್ ಬರೋ ತನಕ ವೇಟ್ ಮಾಡೋಣ. ಅಲ್ಲಿವರೆಗೂ ಈ ಕೇಸ್ ಬಗ್ಗೆ ಆಗಲಿ, ಅಥವಾ ಏನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ದು ಫೇಕ್ ಎನ್ಕೌಂಟರ್ ಅಂತ, ಅಥವಾ ಅವರೇ ಪೋಚರ್ಸು ಅವರಿಂದನೇ ತಪ್ಪಾಗಿದೆ ಅಂತ ಹೇಳೋದಕ್ಕೂ ಮುಂಚೆ ವೇಟ್ ಮಾಡೋಣ. ವೇಟ್ ಮಾಡಾದ್ಮೇಲೆ ನಮಗೆ ಏನೊಂದು ಕೋರ್ಟಿಂದ ಗೊತ್ತಾಗೇ ಆಗುತ್ತೆ ಯಾರು ಕ್ರಿಮಿನಲ್ಲು, ಯಾರು ತಪ್ಪಿದೆ ಏನು ಅಂತ. ಸೊ ಅಲ್ಲಿವರೆಗೂ ಕಾಯೋಣ. ಕಾಯೋಕ್ಕಿಂತ ಮುಂಚೆ ಯಾರು ತಪ್ಪು ಅಂತ ಡಿಸೈಡ್ ಆಗೋದು ಬೇಡ. ಸೊ ಇಷ್ಟೊಂದು ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತೀನಿ. ಒಂದು ವೇಳೆ ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಪ್ರಶ್ನೆನ ಕೇಳಿ, ಅದಕ್ಕೆ ನಾನು ಖಂಡಿತವಾಗೂ ಉತ್ತರ ಕೊಟ್ಟೇ ಕೊಡ್ತೇನೆ.